ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅದೇ ಜೋಶದ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ವಿಷಯ ಏನಪ್ಪ ಅಂದರೆ ಅರ್ಜೆಂಟ್ ಬ್ರೇಕಿಂಗ್ ನ್ಯೂಸ್ ನಿಮ್ಗೆಲ್ರಿಗೂ. ಸೊ ಐ ಡೋಂಟ್ ನೋ, KCET ಅವರು ಆಲ್ರೆಡಿ ಮೀಟಿಂಗ್ ಮಾಡಿದ್ರಂತೆ. ಸೊ ಎಕ್ಸ್ಪರ್ಟ್ಸ್ ಮೀಟಿಂಗ್. ಸೊ ಅದರಲ್ಲಿ ಏನಾಯಿತು ಏನು ಎತ್ತ ಅಂತ ಇವಾಗ ರಿಸಲ್ಟ್ ಗೊತ್ತಾಯ್ತು ನನಗೆ. ಸೊ ಎಕ್ಸಾಮ್ ಮಾಡ್ತಿದ್ದಾರೆ ನಿಮ್ಮೆಲ್ರಿಗೂ. ಸೊ ಮೇಯಲ್ಲಿ ನೀಟ್ ಬರ್ತಾ ಇದೆ. ಸೊ ಇಷ್ಟು ಕೆಟ್ಟ ಡಿಸಿಷನ್ ನಾನು ಲೈಫಲ್ಲಿ ನೋಡಲೇ ಇಲ್ಲ. ಇದು ವಿದ್ಯಾರ್ಥಿಗಳಿಗೆ ಆಗ್ತಿರೋ ಅನ್ಯಾಯ. ಬಟ್ ನನ್ನ ಪ್ರಕಾರ ಎಕ್ಸಾಮ್ ಮಾಡೋದು ಕಷ್ಟ. ಯಾಕಪ್ಪ ಅಂದರೆ ಅದು ಮಕ್ಳಿಗೆ ಕಷ್ಟ. ಯಾಕಪ್ಪ ಅಂದರೆ ನೀವು ಫುಲ್ ಸಿಲೆಬಸ್ ಆಲ್ರೆಡಿ ಓದಿರ್ತೀರ, ಅದ್ರ ಮೇಲಕ್ಕೆ ಇನ್ನೊಂದು ಸಲ ಎಕ್ಸಾಮ್ ಮಾಡೋದು ಈಸ್ ಅನ್ಫೇರ್. ಓಕೆ, ಸೊ ಮೆಂಟಲಿ ನೀವು ಪ್ರಿಪೇರ್ ಆಗಬೇಕಾಗತ್ತೆ. ಒಂದು ಸೈಡು CT ಹೋಯಿತು ಅಂತ, ಇನ್ನೊಂದು ಸೈಡು CT ಇನ್ನೂ ಹೋಪ್ಸ್ ಇರುತ್ತೆ. ಬಟ್ ಟಾಪರ್ಸ್ಗೂ ಬ್ಯಾಕ್ ಬೆಂಚರ್ಸ್ಗೂ ಏನು ಡಿಫ್ರೆನ್ಸ್ ಮಾಡುತ್ತೆ ಇಲ್ಲಿ? I don't know, it's K is becoming clueless. ಸೊ ಅದರ ಆಫೀಸರ್ಸ್ ಆಗಲಿ ಯಾರೇ ಆಗಲಿ ಎವ್ರಿಬಡಿ ಆರ್ ಬಿಕಮಿಂಗ್ ಲಿಟ್ರಲಿ ಮಕ್ಕಳನ್ನು ಕ್ಲೂಲೆಸ್ ಮಾಡ್ತಿದ್ದಾರೆ. ಸೊ ಅದರಿಂದಾಗಿ ಐ ವುಡ್ ಸೇ ದ್ಯಾಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಲ್ಲರೂ ಪ್ಲೀಸ್. ಸೊ KCET ಅವ್ರು ನಡೆಸೋದು ಇಂತಹ ಡಿಸಿಷನ್ಸೇ, ಟೆನ್ಷನ್ ಮಾಡಬೇಡಿ ಯಾರು. ಸೊ ನಂಗೆ ತುಂಬ ಬೇಜಾರಾಯಿತು ಕೇಳಿಬಿಟ್ಟು. ಸೊ ಅದಕ್ಕೆ ವಾಯ್ಸ್ ಸ್ವಲ್ಪ ಲೋ ಇದೆ, ನಂದು ಕಫು. ಸೊ ಹಾಗಾಗಿ ಟೆನ್ಷನ್ ಎಲ್ಲ ಏನು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಪ್ರಯತ್ನನ ನೀವು ಮಾಡಿ. ಸೊ ಗ್ರೇಸ್ ಮಾರ್ಕ್ಸು ಏನೋ ಕೊಡೋಬೋದಿತ್ತು, ಬಟ್ ಕೊಡಲಿಲ್ಲ. ಹಾಗಾದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ಪ್ರತಿದಿನ ಪ್ರತಿ ವಿಡಿಯೋ ಹಾಕ್ತಾ ಇರ್ತೀನಿ, CT ಟಿಪ್ಸ್ ಆ್ಯಂಡ್ ಟ್ರಿಕ್ಸು. ಸೊ ಭಯ ಪಡೋಕ್ಕೆ ಹೋಗಬೇಡಿ ಯಾರು. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಅಂತ ಹೇಳ್ದ. ಥ್ಯಾಂಕ್ ಯು ಸೋ ಮಚ್.